ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಮನೆ ಮದ್ದು ಚಾನಲ್. ಇವತ್ತು ಒಂದು ಟೀ ಮಾಡುವ. ಈ ರೀತಿ ಟೀ ಮಾಡಿ ಕುಡಿಯೋದ್ರಿಂದ ಶ್ವಾಸಕೋಶದ ಸಮಸ್ಯೆ, ವಾಯು ಸಮಸ್ಯೆ, ಗ್ಯಾಸ್ಟ್ರಿಕ್ ಆಸಿಡಿಟಿ, ವಿಪರೀತ ನೆಗಡಿ, ಕೆಮ್ಮು, ಉಸಿರಾಟದ ಸಮಸ್ಯೆ, ಹೊಟ್ಟೆ ಸಮಸ್ಯೆ, ವಾತದಿಂದ, ಕಫದಿಂದ ಅಥವಾ ಪಿತ್ತದಿಂದ ಬರುವಂತಹ ಸಮಸ್ಯೆಯನ್ನು ಕಡಿಮೆ ಮಾಡುವಂಥ ಬೆಸ್ಟ್ ಹೋಮ್ ರೆಮಿಡಿ ಇದು. ಇಂದಿನ ಈ ವಿಡಿಯೋ ತುಂಬ ಸ್ಪೆಷಲ್. ನಮ್ಮ ಮನೆಯಲ್ಲೇ ಸುಲಭವಾಗಿ ಸಿಗುವ ಕೆಲವೊಂದು ಪದಾರ್ಥಗಳಿಂದ ನಮ್ಮ ದೇಹಕ್ಕೆ ಅದ್ಭುತ ಪ್ರಯೋಜನ ನೀಡುವ ಒಂದು ಹಳ್ಳಿ ಮನೆ ಮದ್ದನ್ನು ತಿಳಿಸ್ತಿದ್ದೇನೆ. ಇದನ್ನು ಯಾವ ರೀತಿ ಮಾಡೋದು, ಯಾವುದೆಲ್ಲ ಪದಾರ್ಥಗಳು ಬೇಕು, ಯಾವ ರೀತಿ ಸೇವನೆ ಮಾಡಬೇಕು ಅಂತ ತಿಳಿಯೋಣ. ನಮಗೆ ಬೇಕಾಗಿರುವುದು 2 ಗ್ಲಾಸ್ ನೀರು, 5 ರಿಂದ 6 ತುಳಸಿ ಎಲೆ, ಸ್ವಲ್ಪ ಶುಂಠಿ, ಒಂದು ಅರ್ಧ ಇಂಚು ಸಾಕು, ಒಂದು ಚಿಕ್ಕ ನಿಂಬೆ, 1 ಅಥವಾ 2 ಟೀ ಸ್ಪೂನು ಜೇನುತುಪ್ಪ. ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ನೀರು ಹಾಕಿ, ಅದಕ್ಕೆ ತುಳಸಿ ಎಲೆಯನ್ನು ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡಿ ನಂತರ ಅದನ್ನು ಹಾಕಿ, ಶುಂಠಿಯನ್ನು ಸ್ವಲ್ಪ ಮೆತ್ತಗೆ ಜಜ್ಜಿ ಅಥವಾ ತುರಿದು ಈ ರೀತಿ ಮಾಡಿ ಹಾಕ್ಬೋದು. ಈ ಮಿಶ್ರಣವನ್ನು ಚೆನ್ನಾಗಿ ಕುದಿಯಲು ಬಿಡಿ. ಮೀಡಿಯಂ ಫ್ಲೇಮ್ ಅಥವಾ ತುಂಬ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ 5 ನಿಮಿಷ ಹಾಗೇ ಬಿಡಿ. ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಸೋಸಿ ಒಂದು ಗ್ಲಾಸಿಗೆ ಹಾಕಿಕೊಳ್ಳಿ. ಇದಕ್ಕೆ ಈಗ ಈ ನಿಂಬೆ ರಸ ಸೇರಿಸಿ. ಕೊನೆಯಲ್ಲಿ 1 ಅಥವಾ 2 ಟೀ ಸ್ಪೂನಷ್ಟು ಜೇನುತುಪ್ಪ ಸೇರಿಸಿ. ಒಂದು ವಿಷಯ, ಜೇನುತುಪ್ಪವನ್ನು ಕುದಿಯುವಾಗ ಬಿಸಿ ನೀರಿಗೆ ಹಾಕೋದು ಬೇಡ. ಸ್ವಲ್ಪ ತಣ್ಣಗಾದ ನಂತರ ಜೇನುತುಪ್ಪವನ್ನು ಸೇರಿಸಿ. ಇಷ್ಟೇ ಮಾಡಲಿಕ್ಕಿರೋದು. ಈಗ ನಮಗೆ ಬೇಕಾಗಿರುವಂತಹ ಬೆಸ್ಟ್ ಟೀ ರೆಡಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಬೇಗ ಅಲರ್ಜಿ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗ್ತಾ ಉಂಟು. ಈ ನಮ್ಮ ಶ್ವಾಸಕೋಶದಲ್ಲಿ ಧೂಳು, ಕಲ್ಮಶ ತುಂಬಿಕೊಳ್ಳುವಂಥದ್ದು. ಇದರಿಂದಾಗಿ ಕೆಲವು ಉಸಿರಾಟದ ಸಮಸ್ಯೆಗಳು, ಚರ್ಮದ ಸಮಸ್ಯೆಗಳು ಇದೆಲ್ಲ ಸ್ಟಾರ್ಟ್ ಆಗ್ತುಂಟು. ಅದಕ್ಕೆ ಈ ಟೀ ತುಂಬ ಬೆಸ್ಟ್. ಈ ಮಿಶ್ರಣವನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ಶ್ವಾಸಕೋಶದ ಯಾವುದೇ ಸಮಸ್ಯೆ ಇದ್ದರೆ ಅದು ಬೇಗ ಗುಣ ಆಗ್ತದೆ. ನೆಗಡಿ ಅಥವಾ ಕೆಮ್ಮಿಗೆ, ಅಂದರೆ ತುಂಬ ನೆಗಡಿಯಾಗಿದ್ದರೆ ಅಥವಾ ತುಂಬ ಕೆಮ್ತಿದ್ರೆ ಅಂಥವರು ಈ ತುಳಸಿ ಎಲೆಯಲ್ಲಿರುವಂಥ ಔಷಧಿಯ ಗುಣಗಳು ಶೀತವನ್ನು ಕಡಿಮೆ ಮಾಡುತ್ತದೆ. ಶುಂಠಿ ದೇಹದಲ್ಲಿ ಉಷ್ಣತೆಯನ್ನು ನೀಡುತ್ತದೆ. ನಿರಂತರವಾಗಿ 3-4 ದಿವಸ ಕುಡಿಯುವುದರಿಂದ ಸಾಕಷ್ಟು ಬದಲಾವಣೆ ಕಾಣಬಹುದು. ಗ್ಯಾಸ್ಟ್ರಿಕ್ ಅಥವಾ ವಾಯುವಿನಿಂದ ಬರುವಂಥ ಅನೇಕ ಸಮಸ್ಯೆಗಳಿಗೆ ಈ ಟೀ ಬೆಸ್ಟ್ ಮನೆಮದ್ದು. ಇದರಲ್ಲಿ ಶುಂಠಿ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತದೆ. ನಿಂಬೆ ರಸ ಸಹ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ಟೀಯನ್ನು ಊಟದ ನಂತರ ಸೇವನೆ ಮಾಡೋದ್ರಿಂದ ಈ ವಾಯುವಿನ ಸಮಸ್ಯೆಯಿಂದ ಬರುವಂಥ ಎಲ್ಲ ಸಮಸ್ಯೆಗಳು, ಗ್ಯಾಸ್ಟ್ರಿಕ್, ಆಸಿಡಿಟಿ ಇದೆಲ್ಲ ಸಮಸ್ಯೆ ಸಹ ಗುಣ ಆಗುತ್ತೆ. ಹೊಟ್ಟೆ ಸಮಸ್ಯೆ, ಇನ್ನು ಈ ಹೊಟ್ಟೆ ನೋವು, ಅಜೀರ್ಣ, ಹೊಟ್ಟೆ ಉಬ್ಬರ ಇವುಗಳಿಗೆ ಸಹ ಇದು ಬೆಸ್ಟ್ ಮನೆಮದ್ದು. ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ. ಜೊತೆಗೆ ಈ ವಾತ, ಪಿತ್ತ, ಕಫವನ್ನು ಸಹ ಸಮತೋಲನದಲ್ಲಿ ಇಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾವಾಗ ಸೇವನೆ ಮಾಡಬೇಕು? ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಂಜೆ ಊಟದ ಮೊದಲು ವಾರದಲ್ಲಿ 3-4 ಬಾರಿ ಈ ರೀತಿ ಟೀ ಮಾಡಿ ಕುಡಿಯುವುದರಿಂದ ಈ ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ತುಂಬ ಸಹಾಯಕವಾಗಿದೆ. ಯಾರು ಸೇವನೆ ಮಾಡಬಾರ್ದು? ಶುಗರ್ ಇರುವವರು ಸ್ವಲ್ಪ ಜಾಗ್ರತೆ, ಯಾಕಂದರೆ ಜೇನುತುಪ್ಪ ತುಂಬ ಸೇವನೆ ಮಾಡೋದು ಬೇಡ. ಗರ್ಭಿಣಿಯರು ಮತ್ತು 1-2 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಇದನ್ನು ಸೇವನೆ ಮಾಡೋದು ಬೇಡ. ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಆದರೆ ತುಂಬ ಉಷ್ಣ, ಕೆಲವರ ದೇಹ ತುಂಬ ಉಷ್ಣ ಪ್ರಕೃತಿಯಾಗಿರ್ತದೆ, ಕೆಲವರದ್ದು ತುಂಬ ತಂಪಾಗಿರ್ತದೆ. ಹಾಗಾಗಿ ಗೊತ್ತಿರೋದಿಲ್ಲ ಅಲ್ಲ ನಿಮ್ಮ ದೇಹ ಪ್ರಕೃತಿ ಯಾವ ರೀತಿ ಅಂತ. ಅದಕ್ಕೋಸ್ಕರ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಹೋಗೋದು ಬೇಡ. ಆರೋಗ್ಯವೇ ನಮ್ಮ ದೊಡ್ಡ ಸಂಪತ್ತು. ಪ್ರತಿದಿನ ಸ್ವಲ್ಪ ಸಮಯ ನಮ್ಮ ದೇಹಕ್ಕಾಗಿ ಕೊಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.